ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂಥ ವಿಷಯಗಳನ್ನ ಆ್ಯಕ್ಚುಲಿ ನಾವು ಮಾತಾಡಬಾರ್ದು. ಆದರೆ ಯಾಕೆ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಜನಗಳಿಗೆ ತಿಳಿದಿರಲಿ. ಯಾವುದೇ ಹೆತ್ತ ಕರುಳು ಅಪ್ಪ ಅಮ್ಮ ತಮ್ಮ ಮಗಳು ಅಂದರೆ, ಈಗ ಗಂಡು ಮಕ್ಕಳನ್ನ ತಗಲಿ, ಕೆಲವರು ಹೆಣ್ಮಕ್ಳೇ ನಮ್ಮನ್ನು ಸಾಕ್ತಾರೆ, ಹೆಣ್ಮಕ್ಳೇ ನಮ್ಮ ಭವಿಷ್ಯ ಅಂತ ತಿಳಿದಿರ್ತಾರೆ. ಆದರೆ ನಿಮಗೆ ಗೊತ್ತಿದೆ, ಬಾಯ್ ಫ್ರೆಂಡು ಮತ್ತು ಅವಳು ಸೇರ್ಕೊಂಡು 3 ಜನನ ಕೊಲೆ ಮಾಡಿದ್ದು. ಆದರೆ ಆ ಹೆತ್ತ ಕರುಳನ್ನು ಚುಚ್ಚಬೇಕಾರೆ ಅವಳಿಗೆ ಯಾವ ರೀತಿ ಮನಸ್ಸು ಬಂತೋ ಗೊತ್ತಿಲ್ಲ, ಕ್ರೂರಿ ಹೆಣ್ಣು ಮಗಳಿಗೆ. ಯಾಕೆಂದರೆ ಮಗಳು ಅಂದರೆ ಮನೆ ಬೆಳಗೋ ದೀಪ. ನಮ್ಮ ಮನೆಯೂ ಬೆಳಗ್ತಾಳೆ, ಹೋದಂಥ ಮನೆಗೂ ಬೆಳಗು ನೀಡ್ತಾಳೆ ಅನ್ನೋದು ಅಪ್ಪ ಅಮ್ಮನ ಒಂದು ಖುಷಿಯಾಗಿರುತ್ತೆ. ಆದರೆ ಬೆಂಗಳೂರಲ್ಲಿ ಯಾವುದೋ ಮೋಸದ ಜಾಲಕ್ಕೆ ಬಿದ್ದು ಬೆಟ್ಟಿಂಗ್ ಇದು ಏನೋ ಗೇಮೆಲ್ಲ ಆಡ್ತಾರಲ್ಲ, 30 ಲಕ್ಷ ಸಾಲ ಮಾಡ್ಕೊಂಡು ಅಪ್ಪ ಅಮ್ಮನ ಒಪ್ಪಿಗೆ ಇಲ್ಲದೆ ಇದ್ದರೂ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದಂಥ ಈ ಲವ್ವರ್ಸ್ ಎಲ್ಲ ಕಚಡಗಳು, ನಾಯಿಗಳು, ಹಂದಿಗಳು ಅನ್ಬೇಕು. ಆ ಪ್ರಾಣಿಗಳು ಹೆಸರು ಹೇಳೋಕ್ಕೆ ಇವರು ಲಾಯಕ್ಕಿಲ್ಲ. ಅವರು ವಿರೋಧ ಮಾಡಿದ್ರು, ದುಡ್ಡು ಕೇಳಿದಾಗ ಕೊಡಲಿಲ್ಲ ಅನ್ನೋಕ್ಕೆ ತನ್ನ ಕಚಡ ಪ್ರಿಯಕರ, ಕಚಡ ಪ್ರಿಯತಮೆ ಇಬ್ಬರು ಸೇರಿಕೊಂಡು ಆ ಅಪ್ಪ ಅಮ್ಮನ ಕೊಂದು ಬಿಟ್ಟು ಇವಳೊಂದು ರೋಡಲ್ಲಿ ಹೋದರೆ ಇವನೊಂದು ರೋಡಲ್ಲಿ ಹೋದರು. ಕೆಲವೊಂದು ಸರಿ ನಮ್ಮ ಪೊಲೀಸ್ನವರು ಉತ್ತಮವಾದ ಸ್ಪೀಡಾಗಿ ಕೆಲಸ ಮಾಡಿದ್ದಾರೆ. ಕಾನೂನು ಕಣ್ಣಿಗೆ ಅಕಸ್ಮಾತ್ ಈಗ ತಪ್ಪಿಸಿರೋ ಪರಮಾತ್ಮನ ಕಣ್ಣಿಗೆ ತಪ್ಸೋಕ್ಕಾಗಲ್ಲ ಅನ್ನೋಕ್ಕೆ ಇದು ಸಾಕ್ಷಿ ಇದೆ. ಅಪ್ಪ ಅಮ್ಮಗೆ ಚುಚ್ಚಿ, ತನ್ನ ತಂಗಿಗೆ ಚುಚ್ಚಿ ಒಡ ಹುಟ್ಟಿದ, ಒಂದೇ ಕರಳಲ್ಲಿ ಒಂದೇ ರಕ್ತದಲ್ಲಿ ಹುಟ್ಟಿದಂತ ಬಂದ್ರೆ ಒಂದು ಚುಚ್ಚಿದಂಥ ಹುಡುಗಿಗೆ ಆದರೆ ಭಗವಂತ ಕಣ್ಣು ತಪ್ಸೋಕ್ಕೆ ಬಿಟ್ಟು ಯಾವುದೋ ಊರಿಗೆ ಓಡೋದ್ರು. ಆದರೆ ಭಗವಂತನ ಇಚ್ಛೆ ಇತ್ತಲ್ಲ, ಅದನ್ನು ತಡೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋದಕ್ಕೆ ಅವನ ಪ್ರಿಯತಮೆ ತಮಿಳುನಾಡಿನ ಪಾಂಡಿಚೇರಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅವಳು ಸಿಕ್ಕಿದ್ದಾಳೆ. ಇಂಥವರಿಗೆ ಇನ್ನು ಮುಂದೆ ಹೆಣ್ಮಕ್ಳು ಇಂಥ ತಪ್ಪು ಮಾಡಬಾರ್ದು. ಇವರಿಗೆ ಒಳ್ಳೆಯ ಶಿಕ್ಷೆ ಆಗಬೇಕು, ಕಠಿಣವಾದ ಶಿಕ್ಷೆ ಆಗಿ ಇನ್ನು ಮುಂದೆ ಹೆಣ್ಮಕ್ಳು ಈ ರೀತಿ ತಪ್ಪು ಮಾಡಬಾರ್ದು. ಸಮಾಜಕ್ಕೆ ಈ ರೀತಿ ತಪ್ಪು ಮಾಡಿದ್ರೆ ಎಂಥ ಶಿಕ್ಷೆ ಆಗಬೇಕು ಅನ್ನೋದನ್ನ ಗೌರ್ಮೆಂಟ್ ಆಗಲಿ ನ್ಯಾಯಾಂಗ ಆಗಲಿ ಅವ್ರಿಗೆ ಶಿಕ್ಷೆ ನೀಡಲಿ. ಯಾಕೆಂದರೆ ಒಂದು ಹೆಣ್ಣಿನ ಬಗ್ಗೆ ತುಂಬ ಕನಸಿಟ್ಟಿರ್ತಾರೆ. ಹಾಗಾಗಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ಹೆಣ್ಣನ್ನು ತಗೊಳ್ಳಲ್ಲ, ಮತ್ತೊಬ್ಬರ ತೇಜೋವಧೆ ಮಾಡಲ್ಲ, ಸಮಾಜಕ್ಕೆ ಸತ್ಯ ತಿಳಿಯಲಿ ಎಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗಣ್ಣ, ಜೈ ಭೀಮ್.